ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಪ್ರದೀಪ್ ಮೇಲೆ ದೊಡ್ಡ ಒಂದು ಕಂಪ್ಲೇಂಟ್ ಬಂದಿರುವಂಥದ್ದು. ಏನಿದು ಕಂಪ್ಲೇಂಟ್? ಅರೆಸ್ಟ್ ಆಗ್ತಾರಾ ಪ್ರದೀಪ್ ಈಶ್ವರ್? ಖರ್ಗೆ ಹೇಳಿದ್ದೇನು ಗೃಹ ಸಚಿವರು? ಎಲ್ಲದರ ಕಂಪ್ಲೇಂಟ್ ವಿಡಿಯೋವನ್ನು ಡೀಟೇಲ್ಸ್ ಮೂಲಕ ನೋಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರ, ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಇದೀಗ ಪ್ರದೀಪ್ ಈಶ್ವರ್ ಮೇಲೆ ಚಿಕ್ಕಬಳ್ಳಾಪುರ ಗ್ರಾಮದ ಕೆಲವೊಂದಿಷ್ಟು ಮುಖಂಡರುಗಳು ಕಂಪ್ಲೇಂಟನ್ನು ಎಸ್ಪಿಗೆ ಕೊಟ್ಟಿರುವಂಥದ್ದು, ದೂರನ್ನು ದಾಖಲು ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಏನಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ಕಳೆದ 2-3 ದಿನಗಳ ಹಿಂದೆ ಕೆಂಪೇಗೌಡ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಮತ್ತು JDS BJP ಕಾರ್ಯಕರ್ತರ ನಡುವೆ ಮುಖಾಮುಖಿ ದೊಡ್ಡ ಗಲಾಟೆ ನಡೆದು ಹೋಗಿದೆ. ಕಾರಣ ಇಷ್ಟೇ: ಪ್ರದೀಪ್ ಈಶ್ವರ್ HD ಕುಮಾರಸ್ವಾಮಿ ಅವರನ್ನು ನಿಂದಿಸುವುದು, ಏಕವಚನದಲ್ಲಿ ಸವಾಲುಗಳನ್ನು ಎಸೆಯುವುದು, ಖಡಕ್ ಮಾತುಗಳನ್ನು ಆಡೋದು, ಪ್ರದೀಪ್ ಈಶ್ವರ್ ಚಾಲೆಂಜನ್ನು ಹಾಕೋದು HD ಕುಮಾರಸ್ವಾಮಿ ಅವರಿಗೆ. ಇವೆಲ್ಲವನ್ನು ನೋಡ್ತಿದ್ದಂತಹ ಕಾರ್ಯಕರ್ತರು, JDS BJPಯ ಕೆಲವೊಂದಿಷ್ಟು ಕಾರ್ಯಕರ್ತರು ಇವತ್ತು ಪ್ರದೀಪ್ ಈಶ್ವರ್ ಸರಿಯಾದ ಟೈಮ್ಗೆ ಅಂತಲೇ ಹೇಳಿ ಕಾಯ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಪ್ರದೀಪ್ ಈಶ್ವರ್ ಬರ್ತಿದ್ದಂತೆ ಕಾರನ್ನು ಅಡ್ಡ ಹಾಕಿ ಸವಾಲನ್ನು ಹಾಕಿ ಇವತ್ತು ಎಲ್ಲದರಲ್ಲೂ ಕೂಡ ಟ್ಯಾಲೆಂಟೆಡ್ ಆಗಿ ಇರ್ತಿದ್ದಂಥ ಪ್ರದೀಪ್ ಈಶ್ವರ್ ಕಾರನ್ನು ಅಡ್ಡ ಹಾಕಿದಂಥ ಚಿಕ್ಕಬಳ್ಳಾಪುರದ ಕೆಲವೊಂದಿಷ್ಟು ಗ್ರಾಮಸ್ಥರು, ಮುಖಂಡರುಗಳು ಅಡ್ಡ ಹಾಕಿ ಹುಚ್ಚ ಅಂತೇಳಿ ಪ್ರತಿಭಟನೆಯನ್ನು ಮಾಡಿ ಪ್ರದೀಪ್ ಮೇಲೆ ಚಪ್ಪಲಿಯನ್ನು ಕೂಡ ಎಸೆದಿದ್ದಾರೆ. ಇದನ್ನು ನೋಡಿ ಆಕ್ರೋಶಗೊಂಡಂತಹ ಪ್ರದೀಪ್ ಮೀಸೆಯನ್ನು ತಿರುವಿ ಸವಾಲನ್ನು ಹಾಕಿ ತೊಡೆ ತಟ್ಟಿ ಪ್ರಚೋದನೆಗೆ ಮಾಡಿದ್ದಾರೆ. ಇದು ದೊಡ್ಡ ಹೈಲೈಟ್ ಆಗಿರುವಂತಹ ವಿಚಾರ. ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರ ಜನಸೇವಕನಾಗಿ ಕೆಲಸ ಮಾಡಿರುವಂಥ ಪ್ರದೀಪ್ ಈಶ್ವರ್ ಅವರು ಈ ರೀತಿಯಾಗಿ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಿ SPಗೆ ದೂರನ್ನು ದಾಖಲಿಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ, ಈ ವಿಚಾರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಸೊ ಯಾರೇ ಪ್ರಚೋದನೆ ಮಾಡಿದರೆ ಅದು ತಪ್ಪು, ಸಾಕ್ಷಿಗಳನ್ನು ಕೊಡಿ, ನಾವು ಅರೆಸ್ಟ್ ಮಾಡ್ತೀವಿ, ಕಂಪ್ಲೇಂಟ್ ಕೊಡಿ, ಮಾಧ್ಯಮದ ಮೂಲಕ ಮಾತನಾಡೋದಲ್ಲ, ನೇರವಾಗಿ ಬಂದು ಕಂಪ್ಲೇಂಟ್ ಕೊಡಿ, FIR ಮಾಡಿಸಿ, ಸಾಕ್ಷಿಗಳನ್ನು ಕೊಡಿ, ನಾವು ಈ ಕೂಡಲೇ ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿ ಪ್ರದೀಪ್ ಈಶ್ವರ್ಗೆ ಖಡಕ್ಕಾದ ವಾರ್ನಿಂಗನ್ನು ಮಾಧ್ಯಮದ ಮೂಲಕ ಪ್ರಿಯಾಂಕಾ ಖರ್ಗೆ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, BJPಯ ಕೆಲವೊಂದಿಷ್ಟು ಶಾಸಕರು, ಕಾರ್ಯಕರ್ತರು, ಹಾಗೆ JDSನ BJPಯ ಎಲ್ಲ ಶಾಸಕರು, ಕಾರ್ಯಕರ್ತರು ಪ್ರದೀಪ್ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರದೀಪ್ ಈಶ್ವರ ಮಾತಿನಲ್ಲಿ ಹಿಡಿತಾ ಇಲ್ಲ ಅಂತ ಹೇಳಿ ವಿ ಸೋಮಣ್ಣ, BJPಯ ಕೇಂದ್ರ ಸಚಿವರು ಕೂಡ ಮಾತನಾಡಿದ್ದಾರೆ. ಸೊ ಅದಲ್ಲದೆ HD ಕುಮಾರಸ್ವಾಮಿ ಅವರು ಕೂಡ ಶಾಸಕರು, ಕೇಂದ್ರದ ಸಚಿವರಾಗಿರುವಂಥವರು, ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಪ್ರದೀಪ್ ಈಶ್ವರ ಮಾತಿನಲ್ಲಿ ಇಡ್ತಾ ಇಲ್ಲ, ನಡತೆ ಸರಿ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಸೇವಕ ಆಗಿರುವಂಥ ಒಂದು ಜನಸೇವಕ ಆಗಿರುವಂಥ ಈ ಪ್ರದೀಪ್ ಈಶ್ವರ್ ಅವರು ಜನಸೇವೆ ಮಾಡೋದು ಬಿಟ್ಟು ಮಾತಿನಲ್ಲಿ ಇಡ್ತಾ ಇಲ್ಲದೆ ಹೇಗೆ ಬೇಕು ಹಾಗೆ ಮಾತನಾಡ್ತಾರೆ ಅಂತ ಅಲ್ಲಿದ್ದಂತಹ ಜನ, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಮಾತನಾಡ್ಕೊಡ್ತಾ ಇದ್ದಾರೆ. ಸದ್ಯ ಇವತ್ತಿನ ಬೆಳವಣಿಗೆ, ಸಿದ್ದರಾಮಯ್ಯ ಬಳಿ ಹೋಗಿ ನನ್ನ ತಾಯಿಯನ್ನು ನಿಂದಿಸಿದ್ದಾರೆ, ನನಗೆ ಚಪ್ಪಲಿಯನ್ನು ಎಸೆದಿದ್ದಾರೆ ಅಂತೇಳಿ ಕಣ್ಣೀರನ್ನು ಹಾಕಿದ್ದಾರೆ. ಇದಕ್ಕೆ ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಸಪೋರ್ಟನ್ನು ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಅವರು ಅಲ್ಲೇ ಇದ್ದಂಥ ಪ್ರದೀಪ್ ಈಶ್ವರ್ನ ಜೊತೆಯಲ್ಲೇ ಕೂರಿಸ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರಿಗೆ, ಗೃಹ ಸಚಿವರಿಗೆ ಕರೆ ಮಾಡ್ತಾರೆ, ಫೋನ್ ಮಾಡಿ ಪ್ರದೀಪ್ ಮೇಲೆ ಚಪ್ಪಲಿ ಎಸೆದಿರುವಂಥ ವಿಚಾರ, ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಯಾರು ತಪ್ಪು ಮಾಡಿದ್ದಾರೆ ಅಂತವರಿಗೆ ಶಿಕ್ಷೆಯನ್ನು ಹಾಕಬೇಕು, ಈ ಕೂಡಲೇ ಅದನ್ನು ಪರಿಗಣಿಸಿ ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಆದರೆ ಒಂದು ಕಡೆ ಪ್ರದೀಪ್ ಈಶ್ವರ್ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು, ಕಾರ್ಯಕರ್ತರು, ರೈತರು ಎಲ್ಲರೂ ಕೂಡ ಸೇರಿಕೊಂಡು SP ಕಚೇರಿಗೆ ಮುತ್ತಿಗೆಯನ್ನು ಹಾಕೋದು, ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕೋದು, ಕೆಲವೊಂದಿಷ್ಟು ಕಡೆ SP ಅವರಿಗೆ ಕೂಡ ಪ್ರದೀಪ್ ಮೇಲೆ ದೂರನ್ನು ದಾಖಲಿಸಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗ್ತಾರಾ? ಕಾನೂನಿನ ಮೂಲಕ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗ್ತಾರಾ? ಪ್ರಿಯಾಂಕಾ ಖರ್ಗೆ ಅವರು ಇದರ ಬಗ್ಗೆ ಏನು ಹೇಳ್ತಾರೆ? ಅರೆಸ್ಟ್ ಮಾಡ್ತಾರಾ?
ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಪ್ರದೀಪ್ ಈಶ್ವರ್ ಮೇಲೆ ದೊಡ್ಡ ಒಂದು ಬಳಗವೇ, ಆ ಇಡೀ ಗ್ರಾಮದ ಮುಖಂಡರು ಕೂಡ ಎಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡೋದು, ಪ್ರತಿಪಕ್ಷದವರು ಕೂಡ ಸೇರಿಕೊಂಡು BJP JDS ಮೈತ್ರಿ ಆಗಿ ಇವೆಲ್ಲವೂ ಕೂಡ ಸೇರಿಕೊಂಡು ಪ್ರದೀಪ್ ಮೇಲೆ ದೊಡ್ಡ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಈ ಕಂಪ್ಲೇಂಟ್ FIR ದಾಖಲಾಗ್ಬೋದು, ಪ್ರದೀಪ್ ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಪ್ರಿಯಾಂಕ ಖರ್ಗೆ ಅವರು ಏನು ಆದೇಶವನ್ನು ಮಾಡ್ತಾರೆ, ಮಾಧ್ಯಮದ ಮೂಲಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ತಪ್ಪಾಗಿರಲಿ, ಪ್ರಚೋದನೆ ಮಾಡೋದು ತಪ್ಪು, ಚಪ್ಪಲಿ ಎಸೆದವರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಚಪ್ಪಲಿ ಎಸೆದಂತಹ BJP ಮತ್ತು JDSನ ಕಾರ್ಯಕರ್ತರನ್ನು 4 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸೊ ಇದಲ್ಲದೆ ಪ್ರದೀಪ್ ಈಶ್ವರ್ ಮೇಲೆ ದೂರು ಕೂಡ ದಾಖಲಾಗಿದೆ. ಯಾರು ಪ್ರದೀಪ್ ಈಶ್ವರ್ ಸಾಕ್ಷಿಗಳನ್ನು ಕೊಡ್ತಾರೆ, ತೊಡೆ ತೊಟ್ಟಿ, ಮೀಸೆ ತಿರುವಿ, ಸವಾಲನ್ನು ಎಸೆದು ಈ ಒಂದು ಪ್ರಚೋದನೆಯನ್ನು ಮಾಡಿರುವಂಥದ್ದು ಅದು ಕಾನೂನು ಬಾಹಿರ ಕೂಡ ಹೌದು. ಇದರ ಮೂಲಕ ಸಾಕ್ಷ್ಯಗಳ ಮೂಲಕ FIR ಮಾಡಿಸಿ ಯಾರು ಕಂಪ್ಲೇಂಟನ್ನು ಕೊಡ್ತಾರೆ ಈ ಕೂಡಲೇ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಕಾನೂನು ಮೂಲಕ ಎಲ್ಲರೂ ಸಮಾನರು, ಹಿರಿಯರಾದ್ರೇನು ಕಿರಿಯರಾದ್ರೇನು ಕಾನೂನಿಗೆ ತಲೆಬಾಗಲೇಬೇಕು. ತಪ್ಪು ಯಾರು ಮಾಡಿದ್ರು ಕೂಡ ತಪ್ಪೇ, ನೀವು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ, ನಾವು ಅದರ ಆಕ್ಷನ್ ತಗೊತೀವಿ, ಸುಮ್ಮನೆ ಮೀಡಿಯಾದ ಮೂಲಕ ಹೇಳಿಕೆಯನ್ನು ಕೊಡೋದಲ್ಲ ಅಂತೇಳಿ ಪ್ರದೀಪ್ ಈಶ್ವರ್ ಅವರ ಪಕ್ಷದ ಪ್ರಭಾವಿ ಗೃಹ ಸಚಿವರು ಆಗಿರುವಂಥ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಹೇಳಿಕೆ ಕೊಟ್ಟಂಥ ತಕ್ಷಣ ಪ್ರದೀಪ್ ಈಶ್ವರ್ಗೆ ನಡುಕ ಶುರು ಆಗಿದೆ. ಪ್ರದೀಪ್ ಈಶ್ವರ್ ಮೇಲೆ ಕಂಪ್ಲೇಂಟ್ ದಾಖಲಾದ ಬೆನ್ನಲ್ಲೇ ಪ್ರದೀಪ್ ಅವರು ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅಂತೇಳಿ ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಕೆಲವೊಂದಿಷ್ಟು ಭಾಗಗಳಲ್ಲಿ ಪ್ರದೀಪ್ ಮೇಲೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈ ಕೂಡಲೇ ಅರೆಸ್ಟ್ ಮಾಡಿ ಅಂತ ಹೇಳಿ ಪ್ರತಿಭಟನೆಗಳನ್ನು ಕೊಡ್ತಾ ಇದ್ದಾರೆ. ಪ್ರದೀಪ್ ಮೇಲೆ ಇಲ್ಲ ಸಲ್ಲದ ಕೆಲವೊಂದು ವಿಚಾರದ ಬಗ್ಗೆಯೂ ಕೂಡ ಇಲ್ಲ ಸಲ್ಲದ ಕೆಲವೊಂದಿಷ್ಟು ದೊಡ್ಡ ಆರೋಪಗಳನ್ನು ಕೂಡ ಮಾಡಿ ಬರ್ತಾ ಇದ್ದಾರೆ. ಇವತ್ತು ಸದ್ಯಕ್ಕೆ ಪ್ರದೀಪ್ ಮೇಲೆ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಪ್ರಚೋದನೆಗೆ ಹೇಳಿದಿರುವಂಥ ಪ್ರದೀಪ್ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ. ಏನು ಆಕ್ಷನ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಸದ್ಯಕ್ಕೆ HD ಕುಮಾರಸ್ವಾಮಿಯ ಮೇಲೆ ಈ ಒಂದು ವಾಗ್ಯುದ್ಧ, ಮಾತಿನಲ್ಲಿ ಈ ರೀತಿಯ ಸವಾಲು, ಚಾಲೆಂಜು, ಟೀಕೆಗಳು ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇದಕ್ಕೆ ಪ್ರಯುಕ್ತವಾಗಿ ಈ ಒಂದು ಮಾತಿಗೆ ಇವತ್ತು ದೊಡ್ಡ ಈ ರೀತಿಯ ಸಮಸ್ಯೆಗಳನ್ನು ಪ್ರದೀಪ್ ಈಶ್ವರ್ ಎದುರಿಸಬೇಕಾಗಿದೆ. ಈ ಕಾರಣಕ್ಕಾಗಿ ಬೆಂಬಲವಾಗಿ ನಿಂತಿರುವಂಥದ್ದು DK ಶಿವಕುಮಾರ್, ಸಿದ್ದರಾಮಯ್ಯನವರು. ಸೊ ಕೊನೆಗೂ ಕೂಡ ಶಾಸಕರ ಒಂದು ಕೆಲವೊಂದಿಷ್ಟು ನಡವಳಿಕೆ ಸರಿ ಇಲ್ಲ ಅಂತೇಳಿ ಚಿಕ್ಕಬಳ್ಳಾಪುರ ಒಂದು ಕೆಲವೊಂದಿಷ್ಟು ಭಾಗದ ಜನರು, ಮುಖಂಡರುಗಳು, BJP JDS ಮುಖಂಡರುಗಳು ಆ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಈ ಕಂಪ್ಲೇಂಟ್ ಮೂಲಕ ಏನು ಆಕ್ಷನ್ ಆಗುತ್ತೆ ಅಲ್ಲಿವರೆಗೂ ನೋಡ್ತಾ ಹೋಗೋಣ, ಏನು ರಿಯಾಕ್ಟ್ ಆಗುತ್ತೆ ಅಂತ. ಪ್ರದೀಪ್ ಈಶ್ವರ್ ಮೇಲೆ ಕಂಪ್ಲೇಂಟ್ ದಾಖಲಾದರೆ ಅರೆಸ್ಟ್ ಆಗ್ತಾರಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.